ನನ್ನ ಕರ್ಕೊಂಡಪ್ಪ ಕರ್ಕೊಂಡೋಗಲ್ಲ ನನಗೆ ಯಾಕೆ ಎಲ್ಲ ಬುಕ್ ಆಗೋಗುತ್ತೆ 1600 ಒಬ್ರಿಗೆ 512 ರೂಪಾಯಿ, ಇವರಿಗೆ 300. ಇದು 3 ಜನಕ್ಕೆ. ನಮ್ದು ಲೇಡೀಸ್ಗೆ 20 ರೂಪಾಯಿ. ಫೈನಲಿ 7 o'clock ಬಂದಿದ್ದೀವಿ. ಅವ್ನು ಕರೆಕ್ಟಾಗಿ ಹೇಳ್ದೆ 7 ಗಂಟೆಗೆ ಹೋಗ್ತಾರೆ ಅಂತ. ಕರೆಕ್ಟಾಗಿ 7 ಗಂಟೆಗೆ ಬಂದು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ತುಂಬ ದಿನ ಆಗೋಗಿತ್ತು, ವೀಡಿಯೋ ಮಾಡೇ ಇರಲಿಲ್ಲ. ಸೊ ಫೈನಲಿ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ರೆಡಿಯಾಗಿದ್ದೀನಿ ಆ್ಯಂಡ್ ಚಿಟ್ಟಿನೂ ರೆಡಿ ಮಾಡಿದ್ದೀನಿ. ಅವಳು ಅವ್ನ ಫ್ರೆಂಡ್ ಪೀಕನ್ನ ಮಾತಾಡ್ಸೋಕ್ಕೆ ಅಂತ ಹೋಗಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಲಾಸ್ಟು ಒಂದು 2-3 ವೀಡಿಯೋದಲ್ಲಿ ಹೇಳಿದ್ದೆ, ನಾವು ಶೃಂಗೇರಿಗೆ ಹೋಗ್ತಾಯಿದ್ವಿ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಪ್ಲ್ಯಾನ್ಸ್ ಮಾಡಿ, ಚಿಟ್ಟಿ ಬರ್ತಡೇಯಿಂದನೂ ಪ್ಲ್ಯಾನ್ಸ್ ಮಾಡಿ 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 ಕ್ಯಾನ್ಸಲ್ ಆಗಿ ಧನುರ್ಮಾಸ ಬೇಡ ಅಂತ ಹೇಳಿದ್ರು. ಆಮೇಲೆ ಏನೇನೋ ಆಯಿತು. ಫೈನಲಿ ಹೋಗ್ತಾ ಇದ್ದೀವಿ. ಯಪ್ಪ, ನನಗಂತೂ ಎಷ್ಟು ಖುಷಿ ಆಗ್ತಾಯಿದೆ ಹೇಳೋಕ್ಕಾಗಲ್ಲ. ಅಷ್ಟು ಅಲ್ಲಿ ಹೋಗಿ ಮಾಡ್ಸ್ಕೊಂಡು ಬಂದುಬಿಟ್ರೆ ಸಾಕು, ಸಮಾಧಾನ ಆಗಿಬಿಡುತ್ತೆ. ಒಂಥರ ಮೆಂಟಲಿ ಟಾರ್ಚರ್ ಆಗೋಯ್ತು ಈ ಡಿಸಿಷನ್ ಅಂತೂ. ಹೋಗೋದು ಬೇಡವಾ ಅಂತ ಹೇಳಿ ಕ್ಯಾನ್ಸಲ್ ಆಗೋ ಮಟ್ಟಿಗೆ ಬಂತು. ಬೇಡ, ಇಲ್ಲೇ ಚಾಮರಾಜಪೇಟೆಯಲ್ಲೇ ಇದೆ ಶೃಂಗೇರಿದ್ದು ಮಠದ್ದು ಬ್ರ್ಯಾಂಚ್ ಅಂತೆ. ಸೊ ಅಲ್ಲೇ ಮಾಡಿಸ್ಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಬಟ್ ಆಮೇಲೆ ಅಕ್ಕ ಅಮ್ಮ ಎಲ್ಲ ನಾವು ಬರ್ತೀವಿ ಹೋಗೋಣ ನಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ. ನಾವು ಇವತ್ತು ಸಂಡೇ, ನಾವು ಮಂಡೇಗೆ ಬುಕ್ ಮಾಡಿರೋದು. ಅಂದರೆ ಅಕ್ಷರಾಭ್ಯಾಸಕ್ಕೆ ಬುಕ್ ಮಾಡಿಲ್ಲ, ರೂಮ್ ಬುಕ್ ಮಾಡಿದ್ದೀವಿ. ಅಕ್ಷರಾಭ್ಯಾಸಕ್ಕೆ ಅಲ್ಲೇ ಹೋಗಿ ಟಿಕೆಟ್ ತೊಗೊಂಡು ಪೂಜೆ ಮಾಡಿಸೋದು. ಅಲ್ಲೇ ಹೋಗಿ, ನಮಗೂ ಇದು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡಿ ಹೋಗ್ತಾ ಇರೋದು. ರೂಮ್ ಬುಕ್ ಮಾಡಿದ್ದೀವಿ ಅಲ್ಲೇನು ದೇವಸ್ಥಾನದ ರೂಮಲ್ಲೇ. ಮಂಡೇಗೆ ಬುಕ್, ಆ್ಯಕ್ಚುಲಿ ಸಂಡೇ ಹೋಗಬೇಕಿತ್ತು. ಸಂಡೇ ಬೆಳಿಗ್ಗೆ, ಇವತ್ತು ಬೆಳಿಗ್ಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಆಗಿದ್ದು. ಬಟ್ ರೂಮ್ಸ್ ಎಲ್ಲ ಬುಕ್ಕಾಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ. 2 days ಪ್ರಿಯೋರ್ ಬುಕ್ ಮಾಡಬೇಕು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಶೃಂಗೇರಿಗೆ ಹೋಗ್ಬೇಕಂದ್ರೆ. ಬಟ್ ನಾವು 2 days ಮುಂಚೆನೇ ನೋಡಿದೆ, ಬಟ್ ಬುಕ್ಕಾಗಿ ಹೋಗ್ಬಿಟ್ಟಿತ್ತು. 3 days ಕಂಟಿನ್ಯೂಸ್ ರಜಾ ಇತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಬುಕ್ಕಾಗಿತ್ತು ಅನಿಸುತ್ತೆ. ಅದಕ್ಕೋಸ್ಕರ ಮಂಡೇಗೆ ಬುಕ್ ಮಾಡಿದ್ದೀವಿ. ಇವತ್ತು ನೈಟ್ ಸಂಡೇ ನೈಟ್ ಹೊರಡ್ತಾ ಇದ್ದೀವಿ. ನಮ್ಮಮ್ಮ ಒಂದೇ ವೇ ಬರ್ತಾ ಇದ್ದಾರೆ ಆಲ್ರೆಡಿ. ನಮ್ಮ ಮನೆಗೆ ಬರ್ತಾರೆ, ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗೋದು. ಅಕ್ಕನ ಮನೆಯಿಂದನೇ ಡೈರೆಕ್ಟ್ ಮೆಜೆಸ್ಟಿಕ್ ಬರ್ತಾಳೆ. ಒಂದು 8-8:30ಗೆ ಮೆಜೆಸ್ಟಿಕ್ ಹತ್ರ ಹೋಗಿ ಬಸ್ ಹತ್ತೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವಾಗ 5:45 ಆಯಿತು. ಎಲ್ಲ ಹಿಂದೆ ಎಲ್ಲ ಫುಲ್ಲು ಮೆಸ್ ಆಗಿಬಿಟ್ಟಿದೆ. ಎಲ್ಲ ಲಗೇಜ್ ಇವಾಗ ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಮ್ಮ, ಚಿಟ್ಟಿಗೆ ಸ್ಪೆಷಲ್, ಅವಳಿಗೆಲ್ಲ ಸ್ಪೆಷಲ್ ಆಗಿರ್ಬೇಕಂತ ಅಲ್ಲಮ್ಮ. ಹೆಂಗೆ ರೆಡಿ ಆಗಿದ್ದಾಳೆ ನೋಡಿ. ಲಿಪ್ಸ್ಟಿಕ್ ಹಾಕೊಂಡು ಲಿಪ್ಸ್ಟಿಕ್ ರಾಣಿ ಆಗಿಬಿಟ್ಟಿದ್ದಾಳೆ ಇತ್ತೀಚೆಗೆ. ಅಮ್ಮ ಆಯ್ತಮ್ಮ, ಮುತ್ತಲ್ಲಮ್ಮ ನಿಮ್ಮನ್ನ. ಹಾಯ್ ಹೇಳಿ, ಹೇಳಿ, ಮಾತಾಡ್ತಿರಲ್ಲ ಹಂಗೆ ಮಾತಾಡಿ. ಹಾಂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ಕೊಬೇಕು. ಇವರಪ್ಪ ಇನ್ನೂ ಬಂದಿಲ್ಲ. ಇವರಪ್ಪನ ಬಂದಮೇಲೆ ಅವ್ರ ಬಟ್ಟೆ ಬೇರೆ ಎಲ್ಲ ಎತ್ತಿಟ್ಕೊಬೇಕು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾವು ಶೃಂಗೇರಿಗೆ ಹೋಗೋ ವ್ಲಾಗು. ತುಂಬ ಜನಕ್ಕೆ ಅಂದ್ಕೊಂಡಿರ್ತಾರೆ ಶೃಂಗೇರಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು, ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೂ ಗೊತ್ತಿಲ್ಲ, ನಾನು ಬೇರೆಯವ್ರ ಯೂಟ್ಯೂಬ್ ನೋಡಿಕೊಂಡೇ ಹೋಗ್ತಾ ಇರೋದು. ಆ್ಯಕ್ಚುಲಿ ಯಾವ ಟೈಮಿಗೆ ಇರುತ್ತೆ ಏನು ಅಂತ. ಅಲ್ಲಿ ಆ್ಯಕ್ಚುಲಿ 8 ಗಂಟೆಯಿಂದ 1 ಗಂಟೆವರೆಗೂ ಪ್ರತಿದಿನ ನಡೆಯುತ್ತೆ ಅಂತ. ಅಲ್ಲಿಗೂ ಕಾಲ್ ಮಾಡಿ ಕೇಳಿದೆ ನಾನು, ಪ್ರತಿದಿನ ನಡೆಯುತ್ತೆ ಅಂತೇಳಿ. ಅಲ್ಲಿಗೆ ಹೋಗಿ ಟಿಕೆಟ್ ತೊಗೊಬೇಕಂತೆ. ಸೊ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು, ಇದು ಶೃಂಗೇರಿಗೆ ಹೋಗೋ ವ್ಲಾಗ್ ಆಗಿರುತ್ತೆ. ಅದು ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಶೃಂಗೇರಿಗೆ ಹೋಗೋದು ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಓಕೆ, ಲೆಟ್ಸ್ ಗೋ. ಯಾರದು? ಓ, ಇಷ್ಟು ದೊಡ್ಡ ಬ್ಯಾಗ್. ಒಬ್ಳಿಗೆ ಇಷ್ಟು ದೊಡ್ಡ ಬ್ಯಾಗ್ ತಂದಿದ್ಯಲ್ಲಮ್ಮ. ಬಾ, ಸುಧಾರಿಸ್ಕೊ, ಕುತ್ಕೊ. ಅದೇನ್ ಮಾಡಿದ್ಲು, ತಿಂತ ಕೂತಾಳೆ. ತೊಳಿಲಿಲ್ವಾ? ಇಲ್ಲ ಗಬ್ಬಿ. ಇಲ್ಲಿ ನೋಡು, ಹಚ್ಚೋದಿದ್ಯಾ? ನನ್ನ ಕರ್ಕೊಂಡೋಗಲ್ಲ ನನಗೆ ಯಾಕೆ ಹೋಗೋಣ ಹೋಗ್ಬೇಕು. ಮಾಡಿ ಹೋಗ್ಸಿ ಹಂಗೆ. ಗುಡ್ ಗರ್ಲ್. ಮಾಡಿ. ರೌಂಡ್ ತಿರ್ಗಿ.
ಇನ್ನೊಂದು ಬೆಳಗ್ಬಿಟ್ಟು ಇಟ್ಬಿಟ್ಟು ಬನ್ನಿ. ಸಿಕ್ಸ್ಬಿಡಿ ಅಲ್ಲಿ. ಬಾಯ್ ಕಡೆ. ಅಯ್ಯೋ ಇಷ್ಟವರೆಗೆ ಆನೆ ಮಾಡಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಮೆಜೆಸ್ಟಿಕ್ಗೆ ಬಂದ್ವಿ. ಧರ್ಮಸ್ಥಳ ಅದು. ಅಲ್ಲಿ ಕೇಳಿ ಯಾರನ್ನಾದ್ರು, ಅವ್ರು ಬರ್ತಾರನ್ನ. ನಾವು ಅಲ್ಲಿ ಆ ಕಡೆ ಹುಡುಕ್ತೇವೆ. ಫುಲ್ ಬಸ್ಸೆಲ್ಲ ಇದಾಗಿರುತ್ತಾ? ಫುಲ್ ಬಸ್ಸೇನೆ. ಮತ್ತೆ ಬುಕ್ ಆಗಿಲ್ದಿರ ಬರೋರು ಏನು ಮಾಡ್ತಾರೆ? ನಿಂತ್ಕೊಂಡು ಚಾರ್ಜ್ ಬರೋ ತನಕ ಏನು ಇದ್ರ ಮೇಲೆ ಗೊತ್ತಾಗ್ತಾ ಇಲ್ಲ. ಚಾರ್ಜ್ ಬರಬೇಕು. ಚಾರ್ಜ್ ಬಂದರೆ ಆಮೇಲೆ ಅವರೇ ಮೇಲೆ ಇದನ್ನ ಟೀಚಿಂಗ್ ಮಾಡ್ತಾರೆ. ಕ್ರಾಸಿಂದ ಬಂದ್ಮೇಲೆ 5 ಗಂಟೆಗೆ ಅವ್ರು ಕೇಳಿದ ಕಂಡಕ್ಟರ್ನ ಹಾಸನ ಅಂತಾನೆ ಹೇಳಿದ್ದು. ಹಾಸನಿಂದ ಜಾಸ್ತಿ ಬರ್ತವೆ, ಬೆಳ್ಳೂರು ಕ್ರಾಸಿಂದ ಹೋಗೋದಂತೆ. ಹಾಸನ ಜಾಸ್ತಿ ಸಿಗ್ತವೆ ಅಂತ ಬಂದು ನಮ್ಮ ಅಮ್ಮಂಗೆ ಏನು ಗೊತ್ತಿಲ್ಲ, ಅದು ಫ್ರೀ ಬಸ್ ಬಿಟ್ಟಿರೋದಕ್ಕೆ ಚೆನ್ನಾಗಿ ಸುತ್ತಬಿಟ್ಟಿನ. 1600 ಒಬ್ರಿಗೆ 512 ರೂಪಾಯಿ, ಇವರಿಗೆ 300. ಇದು 3 ಜನಕ್ಕೆ. ನಮ್ದು ಲೇಡೀಸ್ಗೆ 20 ರೂಪಾಯಿ. 1500 ಸಮಥಿಂಗ್. 513 ರೂಪಾಯಿ ಒಬ್ರಿಗೆ. 3 ಸೀಟು. ರೈನ್ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಅಲ್ಲ ಈಗಿನ ಮನೇಲಿ ಅನ್ನ ತಿಂದ್ಬಿಟ್ಟು ಬಂದ, ಅಲ್ಲ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಈಗ ಗಗನ್ ಯಾರಪ್ಪ? ಇಲ್ಲಿ ಗಗನ್ ಯಾರು? ಇದು ಗಗನ್, ಇದು ಗೌತಮ್. ಮುನ್ಸ್ಕೊಂಡು ಹಾಯ್. ಯಾಕೆ ಹಚ್ಚಿದೆ? ಹೆಂಗ್ ಕತ್ತೆ ಗೊತ್ತಾ ಪಾಪ? ಏನು ಬೇಕಾಗಿಲ್ಲ. ಅಲ್ಲಿ ಆಪಲ್ ಐತೆ, ಬೈಲಿ. ಸಿಕ್ತ ಬಸ್ಸು? ಫೈನಲಿ ಸಿಕ್ಕಿದ್ದು. ಅದು ಇಲ್ಲೇ ಬುಕ್ ಮಾಡ್ಸ್ಕೊಂಡಿರೋದಕ್ಕೆ ಲಾಸ್ಟ್ ಸೀಟ್ ಸಿಕ್ಕಿರೋದು. ಅವ್ರನ್ನೇ ಅಲ್ಲಿ ವಾಶ್ರೂಮ್ ಹತ್ರ ಅಲ್ಲೋ ವೇಟ್ ಮಾಡ್ತಾ ಇದ್ರಂತೆ. ಬಂದ್ರು. ಕಣಮ್ಮ ತಿನ್ನೋದಿನ್ನೇ. ಗಮ್ಮೇನ್ ಹಾಕಿಲ್ಲ, ಅವಳು ಅರ್ಧ ತಿಂದಿಟ್ಟವಳೆ. ಅಯ್ಯಪ್ಪ 9:45 ಬಸ್ ಹತ್ತಿದೀವಿ ಇವಾಗ. ಗಗನ್ ಹೆಂಗ ಅನಿಸ್ತದೆ? 1 ಅವರ್ 2 ಅವರ್ ವೇಟ್ ಮಾಡಿದ್ದೀವಲ್ಲ. 2 ಅವರ್ ವೇಟ್ ಮಾಡ್ದಂಗೆ ಆಯ್ತಲ್ವಾ? 2 ಅವರ್ ವೇಟ್ ಮಾಡ್ದಂಗೆ ಆಯ್ತು. ಎಷ್ಟು ಗಂಟೆ? 8 ಗಂಟೆಗೆ ಬಂದಿದ್ದು. ಬಂದ್ವಿ ಶೃಂಗೇರಿಗೆ ನಾವು. ಫೈನಲಿ 7 o'clock ಬಂದಿದ್ವಿ. ಅವ್ನು ಕರೆಕ್ಟಾಗಿ ಹೇಳ್ದೆ 7 ಗಂಟೆಗೆ ಹೋಗ್ತಾರೆ ಅಂತ. ಕರೆಕ್ಟಾಗಿ 7 ಗಂಟೆಗೆ ಬಂದು. ಅದೇ ಬಸ್ ಸ್ಟಾಪಿಂದ ತಿರ್ಗಾಲಿಗೆ ನಡ್ಕೊಂಡು ಹೋಗ್ಬೇಕು. ಹಳೇ ಕಾಲದ್ದು. ನಾನಿಂದ ಬಂದೆ. ಫುಲ್ ಕಣ್ಣೆಲ್ಲ ರೆಡ್ ಹೋಗ್ಬಿಟ್ಟು. ಚಿಟ್ಟಿ ಒಬ್ಳೇ ನಿದ್ದೆ ಮಾಡಿರೋದು. ಆಕ್ಚುಲಿ ಅಲ್ಲಿ 4 ಅಷ್ಟೇ ತಗೊಂಡಿದ್ದೀವಿ. 4 ಹಾಕ್ಸಿರೋದು ಇವಾಗ. ಕೊಟ್ಟವ್ರೆ ನೋಡು. ಹೋಗಿ
ಟಿಕೆಟ್ ತಗೊಂಡು ಪೂಜೆ ಮಾಡಿಸಿ ಬಸ್ ಹತ್ತಿಸ್ಲೇ ಹೋಗಿ ಮನೇಲಿ ಮಲ್ಕೊಂಡ್ಬಿಟ್ರೆ ಸಾಕು ಅಲ್ಲಮ್ಮ. ಚೆನ್ನಾಗಿ ನಿದ್ದೆ ಮಾಡಿದ್ರ ನೀವು? ಚೆನ್ನಾಗಿ ನಿದ್ದೆ ಮಾಡಿದ್ರ ನೀವು? ಒಂದು ಕೊಟ್ರಿ ಕೊಟ್ರಿ ಇಲ್ಲಿ. ಆ ಬಸ್ ಅಂತೂ 9 ಅವರ್ ಜರ್ನಿ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಶೃಂಗೇರಿಗೆ. ಆನ್ಲೈನಲ್ಲಿ ಆ್ಯಕ್ಚುಲಿ 6 ಅವರ್ಸ್ 7 ಅವರ್ಸ್ ಅಂತ ಇದ್ದಿದ್ದು, 9 ಅವರ್ಸ್ ತೊಗೊಂಡಿದ್ದಾನೆ ಬರೋಕ್ಕೆ. ಅಪ್ಪ 10 ಗಂಟೆಲಿ ಬಿಟ್ಟಿದ್ದು 7 ಗಂಟೆ ಕರೆಕ್ಟಾಗಿ ಶೃಂಗೇರಿಗೆ ಬಂದಿರೋದು. ಇವಾಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು, ಟಿಕೆಟ್ ತೊಗೊಬೇಕು, ಅದು ಬೇರೆ.